ನ್ಯೂಸ್ 3ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಶಾಸಕ ಗೂಳಿಹಟ್ಟಿ ಶೇಖರ್ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅದರ ಪ್ರಕಾರ ಈಗ ಪೊಲೀಸರು ಗೂಳಿಹಟ್ಟಿ ಶೇಖರ್ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ವಾರೆಂಟ್ ರೀಕಾಲ್ಗಾಗಿ ಕೋರ್ಟ್ಗೆ ಗೂಳಿಹಟ್ಟಿ ಶೇಖರ್ ಅವರು ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೂಚನೆಯನ್ನ ಕೊಟ್ಟ ತಕ್ಷಣ ಪೊಲೀಸರು ಗೂಳಿಹಟ್ಟಿ ಶೇಖರ್ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. $1.25 ಕೋಟಿ ಚೆಕ್ ಬೌನ್ಸ್ ಆರೋಪದಲ್ಲಿ ಈಗ ಸದ್ಯಕ್ಕೆ ಗೂಳಿಹಟ್ಟಿ ಶೇಖರ್ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿರೋದು. ವಿಚಾರಣೆಗೆ ಕರೆದಾಗ ಪದೇ ಪದೇ ಗೈರಾಗ್ತಾ ಇದ್ರು ಗೂಳಿಹಟ್ಟಿ ಶೇಖರ್ ಅವರು. ಇನ್ನು ಗೂಳಿಹಟ್ಟಿ ಶೇಖರ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ಇನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೂಚನೆ ಕೊಡ್ತಾ ಇದ್ದಂತೆ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಗೂಳಿಹಟ್ಟಿ ಶೇಖರ್ ಅವರನ್ನ. ವಾರೆಂಟ್ ರೀಕಾಲ್ಗಾಗಿ ಇವತ್ತು ಗೂಳಿಹಟ್ಟಿ ಕೋರ್ಟ್ಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ವಿಚಾರಣೆಗೆ ಪದೇ ಪದೇ ಕರೆದ್ರು ಕೂಡ ಗೈರಾಗಿದ್ರು ಅನ್ನೋ ಅಂಶವನ್ನೇ ಪರಿಗಣಿಸಿ ಕೋರ್ಟ್ ಇಮಿಡಿಯೇಟ್ ಆಗಿ ನಿಮ್ಮ ವಶಕ್ಕೆ ಪಡ್ಕೊಳ್ಳಿ ಅಂತ ಸೂಚನೆಯನ್ನ ಕೊಡ್ತಾ ಇದ್ದಂತೆ ಪೊಲೀಸರು ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಯಾವ ಕೇಸಲ್ಲಿ ಅಂದ್ರೆ ಚೆಕ್ ಬೌನ್ಸ್ ಆರೋಪದಲ್ಲಿ $1.25 ಕೋಟಿ ಚೆಕ್ ಬೌನ್ಸ್ ಆರೋಪದಲ್ಲಿ ಪೊಲೀಸರು ಇದೀಗ ಗೂಳಿಹಟ್ಟಿ ಶೇಖರ್ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿರೋದು. ಇವತ್ತು ವಾರೆಂಟ್ ರೀಕಾಲ್ ಮಾಡಿಸೋಕೆ ಅಂತ ಗೂಳಿಹಟ್ಟಿ ಶೇಖರ್ ಬಂದಿದ್ರು. ಮಹಾಲಕ್ಷ್ಮಿ ಲೇಔಟ್ ಜನತಾ ಕೋಆಪರೇಟಿವ್ ಸೊಸೈಟಿ ಒಂದು ದೂರನ್ನ ಕೊಟ್ಟಿತ್ತು. ಈ ರೀತಿ ಚೆಕ್ ಬೌನ್ಸ್ ಆಗಿದೆ, ಅವ್ರು ಕೊಟ್ಟಿದ್ದು ಚೆಕ್ ಬೌನ್ಸ್ ಆಗಿರೋದ್ರಿಂದ ಕ್ರಮ ಕೈಗೊಳ್ಳಬೇಕು ಅಂತ. ಸೊ ಒಂದ್ ಕಡೆ ವಿಚಾರಣೆಗೂ ಕೂಡ ಪದೇ ಪದೇ ಗೈರಾಗ್ತಾ ಇದ್ರು, ಹಾಜರಾಗಿರ್ಲಿಲ್ಲ. ಹಾಗಾಗಿ ವಶಕ್ಕೆ ಪಡೆಯೋದಕ್ಕೆ ನ್ಯಾಯಾಧೀಶರು ಸೂಚನೆಯನ್ನ ಕೊಡ್ತಾ ಇದ್ದಂತೆ ಪೊಲೀಸರು ಗೂಳಿಹಟ್ಟಿ ಶೇಖರ್ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ.